ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಳೆ ಜೀವನ ಬ್ಯಾಡ ಅಂತಾನೆ ಬಿಟ್ಟು ಬಂದೀವ್ನಿ. ದಯವಿಟ್ಟು ನನ್ನ ಬಿಟ್ಬಿಡಿ. ನನ್ನ ಅನ್ಬೋದ ಮೇಲೆ ಒಂದು ಮಾತು ಹೇಳ್ತೀನಿ. ನಿನ್ನ ಗಂಡ ತಪ್ಪು ಮಾಡಿರ್ಬೋದು, ಆ ಜೀವನ ಬೇಸರ ಆಗಿ ನೀನು ಬಂದಿರ್ಬೋದು. ಆದ್ರೆ ಇನ್ನು 10-15 ವರ್ಷ ಕಳೆದ ಮ್ಯಾಕೆ ಮನಸ್ಸು ಮಿಡಿತೈತೆ. ಜೊತೆಗೊಂದು ಜೀವ ಬೇಕು ಅಂತ ಕೊರತೈತೆ. ಆ ಸ್ಥಿತಿನ ತನ್ಕೋಬೇಡವ್ವ. ನೀನಂತಾವ ಬಂದಾಗ ನೀನು ಮದುವೆ ಆಗದಿರೋ ಹುಡುಗಿ ಅಂತ ಅನ್ಕೊಂಡಿದ್ದೆ. ಆ ಹುಡುಗಿನೂ ನೀನು ಮಾತಾಡೋದನ್ನ ಕೇಳಿಸ್ಕೊಂಡ್ಮೇಲೆ ಎಲ್ಲ ಗೊತ್ತಾತು. ತೆಪ್ಪವ್ವ, ತೆಪ್ಪು. ಇಲ್ಲ ಅಜ್ಜಿ, ಸ್ಯಾನೆ ಯೋಚನೆ ಮಾಡಿದೆ ಈ ನಿರ್ಧಾರನ ತಗೊಂಡೀವ್ನಿ. ಈ ಕ್ಷಣಕ್ಕೆ ನಿನ್ನ ತೀರ್ಮಾನ ಸರಿ ಅನ್ನಿಸ್ಬೋದು, ಆದರೆ ಮುಂದೆ ಯಾವತ್ತೂ ನಾನು ಅದ್ರ ಬಗ್ಗೆ ನೆನ್ಸ್ಕೊಂಡು ಕೊರ್ಗಕ್ಕಿಲ್ಲ ಅಜ್ಜಿ. ನಾನು ಮಾಡ್ಬೇಕಾಗಿರೋ ಕೆಲಸ ಸ್ಯಾನೆ ಐತೆ. ನನ್ ಗುರಿನೇ ಬ್ಯಾರೆ. ಈ ಸಂಸಾರ ನನ್ನ ಆಗಕ್ಕಿಲ್ಲ. ಊರೊಳಗಿದ್ರುವೆ ಒಂದಲ್ಲ ಒಂದಿನ ಹೊರಗಡೆ ಬಂದು ಆರ್ತೀನಿ ಅನ್ನೋ ನಂಬಿಕೆ ನನ್ಗೈತೆ. ಆದ್ರೆ ರೆಕ್ಕೆನೆ ಕತ್ರು ಸಾಕ್ಬಿಟ್ರೆ ಬದುಕಿದ್ದು ಸತ್ತಂಗೆ ಅಲ್ವಾ ಅಜ್ಜಿ? ನಿನ್ನ ಮನಸ್ಸಿನಾಗಿರೋ ಮಾತನ್ನ ಹೇಳ್ಕೊಂಡ್ರೆ ಯಾರು ಬೇಡ ಅಂತಾರೆ ಹೇಳು? ಆದ್ರೆ ಈ ಬಚ್ಚಿಟ್ಕೊಂಡು ಬದುಕು ನಿನ್ಗೆ ಯಾಕೆ ಬೇಕವ್ವ? ಇದು ನನ್ಗೆ ನಾನು ಕೊಟ್ಕೋತಿರೋ ಶಿಕ್ಷೆ ಅಜ್ಜಿ. ಹಾ, ಶಿಕ್ಷಣ ಯಾಕೆ ಅಜ್ಜಿ? ದಯವಿಟ್ಟು ನಾನು ಇನ್ಮೇಲೆ ಏನೂ ಕೇಳ್ಬೇಡಿ. ನಂಗೆ ಅವ್ರ ಜೊತೆ ಬದುಕಕ್ಕೆ ಇಷ್ಟ ಇಲ್ಲ. ನನ್ನ ಗುರಿ ಮುಟ್ಟಿ ಸಾಧಿಸಿದ್ಮ್ಯಾಕೆ ನಾನು ವಾಪಸ್ ಊರ್ಗೂ ಆಗೋದು. ದಿಟ್ಟವಾಗಿ ಒಂದು ಮಾತು ಹೇಳು. ನಿನ್ನ ಮನಸ್ಸಿನಾಗೆ ನಿನ್ನ ಗಂಡನ ಬಗ್ಗೆ ಪ್ರೀತಿ ಇಲ್ವಾ? ಮನಸ್ಸಿಗೆ ಬಂತು ಬಿಟ್ಟು ಹೋಗೋಕೆ ಕಾರಣ ಹೇಳುವೆಯಾ? ಕಾರಣ ಹೇಳುವೆಯಾ? ಒಬ್ಬನ್ನೇ ಬಿಟ್ಟು ಒಬ್ಬಳೆ ಹೋಗೋಕೆ ಒಪ್ಪಿಗೆ ಕೇಳಿದೆಯಾ? ಒಪ್ಪಿಗೆ ಕೇಳಿದೆಯಾ? ಪಾಪಿ ನಾನು ಪುಣ್ಯ ನೀನು ದೇವರ ಗುಡಿಯ ದೀಪವು ನೀನು. ದೀಪಾನೇ ಆರಿ ಹೋದ್ರೆ ಏನು ಮಾಡಬೇಕು?
ಕೇಳ್ತೈತೆ ಜೊತೆ ಯಾರು ಅಂತೈತೆ. ಅಳಿಯಂದ್ರೆ ಎಲ್ಲ ಕಾಯ್ತಾವ್ರೆ, ತಾಳಿ ಕಟ್ಬಿಡಿ. ಹೇಳವ್ವ, ದಿಟ್ಟವಾಗಿ ಹೇಳು, ಹೇಳವ್ವ. ಇಲ್ಲ, ನನಗವ್ರಂದ್ರೆ ಇಷ್ಟ ಇಲ್ಲ. ಓಂ ಮಾಂಗಲ್ಯಂ ದಂದೋರೇಣ ಮಮ ಜೀವನ ಹೇತುರಾಂ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವಶರದಂ. ಆಯ್ತು ಕಣಕ. ಅಜ್ಜಿ, ನಿಮ್ ಕೈನಾಗಾದ್ರೆ ಹುಸಿ ಸಹಾಯ ಮಾಡಿ, ಆದ್ರೆ ನಿಮ್ ಕೈ ಮುಗಿತೀನಿ. ನನ್ ಬಗ್ಗೆ ಯಾರಿಗೂ ಯಾರು ಹೇಳಕ್ ಹೋಗ್ಬೇಡಿ. ನಾನು ಆಚೆ ಇರ್ತೇನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.